ನೀವು ಅಧ್ಯಕ್ಷರಾಗೋದಕ್ಕೂ SIT ದುಡ್ಡು ಕಟ್ಟೋದಕ್ಕೂ ಸಂಬಂಧ. ಅವರು ಜಿಲ್ಲಾಧಿಕಾರಿಗಳು ಇರ್ತಾರೆ, ಅವ್ರು ಇರ್ತಾರೆ, ಮಾಡ್ತಾರೆ. ಅದು ಅಧ್ಯಕ್ಷರನ್ನ ಒಂದು ಮುಖ್ಯಮಂತ್ರಿಗಳು ಈ ಗೊಂದಲ ಬರದೇ ಇದ್ದಿದ್ರೆ ಆಗಿರೋದು. ಈ ಗೊಂದಲ ಬಂದ ಮೇಲೆ ಮುಗಿದ ಮೇಲೆ ಏನು ಅವನು ತಪ್ಪು ಮಾಡಿದ್ದ ಸೂಚಿಸಿದೆ. ಅವ್ನು ತಪ್ಪು ಮಾಡಿದ್ದ, ಅವನು ಕರೆಕ್ಟ್ ಅವ್ನು ತೆಗ್ದಿದ್ದ. ನೀವು ನಿನ್ನೆ ದಿವಸ ನಿಮ್ಮ ವಾಹಿನಿಯಲ್ಲಿ ನೋಡಿದೆ ನಾನು. ದೇವರಾಜು ಇಲ್ಲ, ದೇವರಾಜ್ಗೆ ಜಮೀನೇ ಬಂದಿಲ್ಲ. ದೇವರಾಜು ಸುಮ್ಮನೆ ಡೂಪ್ಲಿಕೇಟ್ ಅಗ್ರಿಮೆಂಟ್ ಮಾಡಿಕೊಟ್ಟಾನೆ, ಅವರಿಗೆ ಪತ್ರ ಅವರ ಮಿಸಸ್ಗೆ ಬರ್ಕೊಟ್ಟಿದ್ದಾನೆ. ಅವ್ನು ದೇವರಾಜನ ಜಮೀನೇ ಅಲ್ಲ ಅಂತ ವಾದ ನಡೀತಿತ್ತು. ನನ್ನ ಹತ್ರಲೇ ದಾಖಲಾತಿದೆ. ದೇವರಾಜನ್ಗೆ ಅಧಿಕಾರ ಕೊಟ್ಟಿರ್ತಕ್ಕಂಥವ್ರು ಅವನ ಮಕ್ಕಳು ಜವರಾಬಿನ್ ನಿಂಗನ ಮಕ್ಕಳಿದಾರಲ್ಲ 3 ಜನ, ಅವ್ರು 3 ಜನ ಸೇರಿ ಅವನಿಗೆ ಪತ್ರವನ್ನು ಪಾಲ್ಪಾರಿಕತ್ ಮಾಡಿಕೊಟ್ಟಿದ್ದಾರೆ. ಯಾರಿಗೆ? ದೇವರಾಜನ್ಗೆ. ನನ್ನ ಹತ್ರ ಇದೆ ಡಾಕ್ಯುಮೆಂಟು. ಮಾಡಿಕೊಟ್ಟು ಅವನು 92ರಲ್ಲಿ ಅವನು 92ರವರೆಗೂ ಮೈಲಾರ ಇಂತ ಇತ್ತು. 3ನೇ ಮಗ ಮೈಲಾರ ಇಂತ, 2ನೇ ಮಗ ಮೈಲಾರ ಇಂತ ಇತ್ತು. ಈಗ 3ನೇ ಮಗ ದೇವರಾಜ್ ಅಂತ ಬಂದಿದೆ. ಇವ್ರು ಆ ಲಾಯರ್ ಇದಾರಲ್ಲ, ವಿರೋಧ ಪಕ್ಷದ ಲಾಯರು, ಎಲ್ಲ ಒಳ್ಳೊಳ್ಳೆ ಪಾಯಿಂಟ್ ಎಲ್ಲ ಬಿಟ್ಬಿಟ್ಟು ಬರೀ ದೇವರಾಜನ ಜಮೀನೇ ಬಂದಿಲ್ಲ ಅಂತ ಹೇಳ್ಬಿಟ್ರು. ಅಲ್ಲಿ ಇನ್ನೇನು ನಾವು ಹೋಗಿ ವಾದ ಮಾಡೋಕ್ಕಾಗತ್ತಾ? ವಾದ ಮಾಡ್ತಾರೆ ನಮ್ಮ ಲಾಯರು. ಬೇಕಾದ್ರೆ ನೀವು ಬೇಕಾದ್ರೆ 1 to 1 ನಿಮ್ಮ ಮಾಧ್ಯಮಕ್ಕೆ ಬರ್ತೀನಿ. ನಾನು ಪವರ್ ಟಿವಿನಲ್ಲಿ 2.25 ಗಂಟೆ ಹೇಳಿದೆ ಅದ್ರ ಹಿಸ್ಟ್ರಿನ. 2.25 ಗಂಟೆ ಹೇಳಿದೆ. ಅವತ್ತು ಹೇಳಿಲ್ವಾ ನಾನು ಇದನ್ನು ಹಿಸ್ಟ್ರಿಯ? ಹೌದು, 100% ಮಾಡಿದ್ದೀನಿ. ಈಗ ಬಿಡು, ನಾನೇ ಹೊಡಿತೀನಿ ಕೇಸ. ಬಿಡು, ನನ್ನ ಜಡ್ಜ್ ನನ್ನ ಆರ್ಗ್ಯುಮೆಂಟ್ಗೆ ಆ ಕೇಸ್ ಗೆಲ್ದ ಇದ್ರೆ ನಾನು ನಿಮ್ಮ ಮನೆ ಜೀತ ಮಾಡ್ತೀನಿ.